ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಏನು ಗೊತ್ತಾ, ಇವತ್ತು ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಏನು ಕೇಳಿದ್ರಿ, ಈ ಮನೆ ಕ್ಲೀನ್ ಹೇಗಾದರೂ ಮಾಡ್ಬೋದು ನೋಡಿ. ಕಿಟಕಿ ಇದೆಲ್ಲ ಕಿಟಕಿ ಕ್ಲೀನ್ ಮಾಡೋದು ಅಂದ ತಕ್ಷಣ ನನಗೆ ನೆನಪಿಗೆ ಬರುವಂಥದ್ದು ಇದರಲ್ಲಿ ಈ ಉಂಟಲ್ಲ, ಇದನ್ನು ಹೇಗೆ ಕ್ಲೀನ್ ಮಾಡೋದು ನೋಡಿ. ಇದನ್ನು ಇದ್ರೊಳಗೆ ತುಂಬ ಕಷ್ಟ ಅಲ್ವಾ, ಇದನ್ನು ಬಟ್ಟೆ ಹಾಕಿ ಕ್ಲೀನ್ ಮಾಡುವ ಅಂದರೆ ಅದರ ಒಳಗೆ ಬಟ್ಟೆ ಹೋಗಲಿಕ್ಕೆ ಆಗೋದಿಲ್ಲ ನೋಡಿ. ಇಷ್ಟು ಸಣ್ಣ ಇರ್ತದೆ ಆ ಗ್ರಿಲ್ಸ್ ಮಧ್ಯದಲ್ಲಿ. ಸೊ ಉಗುರು ಕೂಡ ಹಾಳಾಗ್ತದೆ, ಬೆರಳಿಗೆ ಎಫೆಕ್ಟ್ ಆಗ್ತದೆ, ಮತ್ತು ಕ್ಲೀನ್ ಕೂಡ ಆಗೋದಿಲ್ಲ. ನಾನು ಹಾಗೇ ಒಂದು ನೆಟ್ಟಲ್ಲಿ ಸರ್ಚ್ ಮಾಡುವಾಗ ಒಂದು ಪ್ರಾಡಕ್ಟ್ ನೋಡಿದೆ ಮಿಶೋದಲ್ಲಿ. ಆ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ತೋರಿಸ್ತಾ ಇದ್ದೀನಿ. ಬನ್ನಿ ಅದರ ಬಗ್ಗೆ ಮಾತಾಡೋಣ. ಫ್ರೆಂಡ್ಸ್, ನಾನು ಆನ್ಲೈನಲ್ಲಿ ಸರ್ಚ್ ವಿಂಡೋ ಕ್ಲೀನಿಂಗ್ ಅಂತ ಕೊಟ್ಟಾಗ ಒಂದು ಮಿಶೋದಲ್ಲಿ ಈ ಪ್ರಾಡಕ್ಟ್ ಕಂಡಿತ್ತು. ಇದರ ವ್ಯಾಲ್ಯೂ ಅಷ್ಟೇನು ಹೈ ಇಲ್ಲ, 130 ರುಪೀಸ್ ಅಷ್ಟೇ. ವಿಂಡೋ ಕ್ಲೀನಿಂಗ್ ಸರ್ಚ್ ಮಾಡುವಾಗ ನನಗೆ ಈ ಒಂದು ಪ್ರಾಡಕ್ಟ್ ಕಾಣಿತು. ಹಾಗೆ ಇದು ಹೇಗಾಗ್ತದೆ ನಿಮ್ಮೊಂದು ಡೈರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ, ಬನ್ನಿ ಆಯಿತಾ. ಅದೇ ಈ ಥರ ಒಂದು ಹಾಕಲಿಕ್ಕೆ ಫ್ರೆಶ್ ಬಂದಿದೆ ನೋಡು. ಈಗ ಹೇಗೆ ಕ್ಲೀನಾಗಿ ಬರ್ತದೆ ಇದು ನೋಡಿ. ಈಗ ನಾನು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ, ಬಟ್ಟೆಯನ್ನು ಸೈಡ್ ಇಟ್ಕೊಳ್ಳುವ ಬೇಡ ಅದು. ಸೊ ಆ ಬ್ರಷನ್ನು ಫಸ್ಟಿಗೆ ಅದರಲ್ಲಿರೋ ಕಸೆಲ್ಲ ಒಂದು ಕಡೆ ತಗೊಬೇಕು. ಮತ್ತು ಆ ಮತ್ತೊಂದು ಸ್ಪಾಂಜ್ ಥರ ಇದೆಯಲ್ಲ, ಅದು ಕರೆಕ್ಟಾಗಿ ಒಮ್ಮೆ ರಬ್ ಮಾಡಿ ಎಳೆದ್ರೆ ಎಲ್ಲ ಕಸನೂ ಬರ್ತದೆ ಅದರಲ್ಲಿ. ಇಷ್ಟು ನೋಡಿ ಎಷ್ಟು ಕ್ಲೀನ್ ಆಯ್ತು ಅಂತೇಳಿ ಅಲ್ವಾ. ನನಗಂತೂ ಈ ಪ್ರಾಡಕ್ಟ್ ಚೆನ್ನಾಗಿದೆ ಅನ್ನಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಅಲ್ಲಿ ಕಸ ಇದೆ, ಹೇಗೆ ಬರ್ತಾ ಉಂಟು, ಅಷ್ಟು ಕಸನೂ ತೆಗಿಬೋದು. ಎಷ್ಟು ಕಸ ಬರ್ತದೆ ಹೇಳಿ, ಅದರಲ್ಲಿರೋ ಡಸ್ಟ್. ಮತ್ತು ನೋಡಿ ತುಂಬ ಕಿರಿಕಿರಿ ಅಲ್ವಾ ಅದು. ನಿಮಗೂ ಕೂಡ ಅನುಭವ ಆಗಿರ್ಬೋದು. ಬಟ್ ನೀವು ಹೇಗೆ ಇದನ್ನು ಕ್ಲೀನ್ ಮಾಡ್ತೀರಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ಈ ಪ್ರಾಡಕ್ಟು ಚೆನ್ನಾಗಿದೆ. ಇದರ ಬೆಲೆ ಕೂಡ ಅಷ್ಟೊಂದೇನಿಲ್ಲ, 130 ಅಷ್ಟೇ ಇದ್ರದ್ದು ವ್ಯಾಲ್ಯೂ. ಫ್ರೆಂಡ್ಸ್ ನೋಡಿ ಎಷ್ಟು ಕ್ಲೀನ್ ಆಯ್ತಲ್ವಾ, ಒಳ್ಳೆ ಕ್ಲೀನ್ ಆಯಿತು. ಎಸ್ ಫ್ರೆಂಡ್ಸ್, ನಿಮಗೆ ಹೇಗಿದೆ ಅಂತ ತಿಳಿಸಿ. ನೀವು ಇದನ್ನು ಯೂಸ್ ಮಾಡ್ಬೋದು. ಹಾಗೆ ನನ್ನ ಈ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಹೊಸ ಹೊಸ ವೀಡಿಯೋಗಳನ್ನು ನಾನು ಹಾಕ್ತಾ ಇರ್ತೇನೆ. ಎಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋವನ್ನು ಇನ್ನು ಎಷ್ಟು ಜನರಿಗೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ, ನಿಮಗೆ ನೀವು ಯೂಸ್ ಮಾಡಿ, ಹಾಗೆ ನಿಮಗೆ ಹೇಗಿದೆ ಅಂತ ತಿಳಿಸಿ. ಎಸ್ ಫ್ರೆಂಡ್ಸ್, ಈ ಪ್ರಾಡಕ್ಟ್ ಅಂತೂ ನನಗೆ ತುಂಬ ಚೆನ್ನಾಗಿದೆ. ಈ ಪ್ರಾಡಕ್ಟ್ ನೀವು ಹೇಗೆ ಮಾಡ್ತೀರಿ ಅನ್ನೋದನ್ನು ತಿಳಿಸಿ. ನೋಡಿ ಇದೆಲ್ಲ ಎಷ್ಟು ಕಸ ಎಲ್ಲ ಕುತ್ಕೊಂಡಿದೆ ಅಲ್ವಾ. ಸೊ ಕ್ಲೀನ್ ಆಗ್ತದೆ. ಬಂದ ಹಬ್ಬದಲ್ಲಿ ನಾವು ಮನೆಯನ್ನು ಕ್ಲೀನಾಗಿ ಇಟ್ಕೊಬೋದು. ಆ ಕಿಟಕಿ ಕ್ಲೀನ್ ಮಾಡೋದು ತುಂಬ ಕಿರಿಕಿರಿ ಆಗ್ತದೆ. ಸೊ ಇದನ್ನು ಒಳ್ಳೆ ಯೂಸ್ ಆಗ್ತದೆ. ಹಾಗೆ ನೀವು ಇಂಥ ವಿಂಡೋಗಳನ್ನು ಯಾವ ರೀತಿ ಕ್ಲೀನ್ ಮಾಡ್ತೀರಿ ಅಂತ ನನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ಬಾಯ್.